ಎಲ್ಲರಿಗೂ ನಮಸ್ತೆ. ಮರಾಠಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಿಚ್ಕಿದ ಅವರೆಕಾಯಿ ಹಾಕಿ ಮೊಟ್ಟೆ ಸಾರು ಮಾಡ್ತಾಯಿದ್ದೀನಿ. ಅವರೆಕಾಯಿ ಸೀಸನ್ ಅಲ್ವ ಈಗ. ಇದು ಹಿಚ್ಕಿದ ಅವರೆಕಾಯಿಗೆ ಮೊಟ್ಟೆ ಹಾಕಿ ಸಾರು ಮಾಡೋದು ಸೂಪರಾಗಿರುತ್ತೆ. ಇದು ನಾನು ಪೂರಿ, ಚಪಾತಿ, ರೊಟ್ಟಿ ಜೊತೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ನಾನು ಮಸಾಲೆ ರೆಡಿ ಮಾಡ್ಕೊಂಡೆ. ಮಸಾಲಕ್ಕೆ ಒಂದು ದೊಡ್ಡ ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತೀನಿ. ನೋಡಿ, ಫ್ರೈ ಮಾಡಿರೋಂಥ ಈರುಳ್ಳಿ ಮತ್ತು ತೆಂಗಿನಕಾಯಿ, ನೀವು ಮಸಾಲೆ ಎಷ್ಟು ಬೇಕು ನೋಡ್ಕೊಂಡು ಹಾಕಿ. ಟೊಮೆಟೊ ನಾನು ಒಂದು ಹಾಕಿದ್ದೀನಿ, ಬೇಕಿದ್ರೆ ಇನ್ನೂ ಒಂದು ಆ್ಯಡ್ ಮಾಡಿ 2 ಟೊಮೆಟೊ ಹಾಕಿ. ಮತ್ತು ಸ್ವಲ್ಪ ಸೋಂಪು, ಕೊತ್ತಂಬರಿ ಸೋಂಪು ಸ್ವಲ್ಪ ಹಾಕಿ. ಇಲ್ಲ ಹಾಕದೇ ಇದ್ರೂ ಕೂಡ ನಡೆಯುತ್ತೆ. ನಿಮ್ಮ ಮನೇಲಿ ಸೋಂಪು ಅಡುಗೆಗೆ ಹಾಕಿ ಅಭ್ಯಾಸ ಇದ್ದರೆ 1/4 ಟೀ ಸ್ಪೂನ್ ಹಾಕಿ. ಆಮೇಲೆ 1 ಇಂಚಷ್ಟು ಚಕ್ಕೆ, ಒಂದು 5-6 ಲವಂಗ, ಮತ್ತು 2 ಇಂಚಷ್ಟು ಹಸಿ ಶುಂಠಿ, ಬೆಳ್ಳುಳ್ಳಿ, ಇದಿಷ್ಟನ್ನು ನಾನು ಮಿಕ್ಸಿಂಗ್ ಮಾಡ್ಕೊಳ್ತೀನಿ. ಈಗ ಒಂದು ಪಾತ್ರೆಗೆ ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ತೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರೋದು ಹಾಕ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡ್ತೀನಿ. ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ ಸಾಕು. ಇದ್ರ ಜೊತೆಗೆ 1-2 ಹಸಿಮೆಣಸಿನಕಾಯಿ ಸೀಳ್ಬಿಟ್ಟು ಹಾಕ್ತೀನಿ. ಈರುಳ್ಳಿ ಫ್ರೈ ಮಾಡಾದ್ಮೇಲೆ ಒಂದು ಟೊಮೆಟೊನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ನಾನು ಮಸಾಲ ರುಬ್ಬೋದು ಕೂಡ ಟೊಮೆಟೊ ಹಾಕಿದ್ದೀನಿ, ಮತ್ತು ಒಗ್ಗರಣೆ ಕೂಡ ಒಂದು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡಿ ಸಾಕು. ಈಗ ನೋಡಿ, ಇದು ಹಿಚ್ಕಿದ ಅವರೆಕಾಯಿ. ನಾನೊಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಹಿಚ್ಕಿದ ಅವರೆಕಾಯಿ ತುಂಬ ರುಚಿ ಇರುತ್ತೆ. ಇದಕ್ಕೆ ಈಗ ಅವರೆಕಾಯಿ ಬೇಯೋದಕ್ಕೆ ನೀರು ಹಾಕ್ತೀನಿ. ನೀರು ತುಂಬ ಜಾಸ್ತಿ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಅರಿಶಿನ ಮತ್ತು ಧನಿಯಾ ಪುಡಿ ಇದಷ್ಟನ್ನು ಹಾಕಿ ಒಂದು ಕುದಿ ಬರೋದಕ್ಕೆ ಬಿಡ್ತೀನಿ ನಾನು. ಅವರೆಕಾಯಿ ತುಂಬ ಬೇಗ ಬೇಯುತ್ತೆ. ಹಿಚ್ಕಿರೋ ಅವರೆಕಾಯಿ ತುಂಬ ಬೇಗ ಬೇಯುತ್ತೆ. ಇದು ಜೋರಾಗಿ ಕುದಿ ಬರೋದಕ್ಕೆ ಬಿಡ್ತೀನಿ ಅಷ್ಟೇ, ನಾನು ಬೇಯೋದಕ್ಕೆ ಬಿಡಲ್ಲ. ಇದು ಮಸಾಲೆ ಹಾಕಿದ್ಮೇಲೆ ಮಸಾಲೆ ಜೊತೆ ಮತ್ತೆ ಬೇಯಬೇಕು. ನೋಡಿ, ಈಗ ಜೋರಾಗಿ ಕುದೀತಾ ಇದೆ. ಹಿಚ್ಕಿದ ಅವರೆಕಾಯಿ ಬೇಗ ಬೇಯುತ್ತೆ. ಸಿಪ್ಪೆ ಇರೋವಂಥ ಅವರೆಕಾಯಿ ಸ್ವಲ್ಪ ಲೇಟಾಗಿ ಬೇಯುತ್ತೆ. ಇದು ಹಿಚ್ಕಿರೋ ಅವರೆಕಾಯಿ ಇರೋದು ಬೇಗ ಬೇಯುತ್ತೆ. ಈಗ ನೋಡಿ, ಕುದೀತಾ ಇರೋ ಹಾಗೆ ನಾನು ರುಬ್ಕೊಂಡ್ರೆ ಮಸಾಲ ಹಾಕ್ತೀನಿ. ಮಸಾಲ ಹಾಕಿ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ. ಈಗ ಇದು ಕುದೀಲಿ, ಚೆನ್ನಾಗಿ ಕುದೀಲಿ. ನಾನು ಮುಚ್ಚಳ ಮುಚ್ಚಿ ಬಿಡ್ತೀನಿ. ಇದು ಜೋರಾಗಿ ಕುದಿ ಬಂದಮೇಲೆ ಸ್ಟವ್ನ ಪೂರ ಕಮ್ಮಿ ಮಾಡಿ 2 ನಿಮಿಷ ಬಿಟ್ಬಿಡಿ. ಅವರೆಕಾಯಿ ಬೇಯಲಿ ಅಂತ. ಅವರೆಕಾಯಿ ತುಂಬ ಬೇಯಬಾರ್ದು, ಪುಡಿ ಆಗಬಾರ್ದು. ಮುಚ್ಚಳ ಮುಚ್ಚಿ ಸ್ಟವ್ ಕಮ್ಮಿ ಮಾಡಿ ಬಿಡ್ತೀನಿ. 2 ನಿಮಿಷ ಸಾಕು, ಇದು ಬೆಂದ್ಬಿಡತ್ತೆ. ಅವರೆಕಾಯಿ ಸ್ವಲ್ಪ ಹೀಗೆ ಇರಬೇಕು, ಪುಡಿ ಆಗಬಾರ್ದು, ಆವಾಗಲೇ ಚೆನ್ನಾಗಿರುತ್ತೆ. ಹೀಗೆ ನೋಡಿ, ಒಂದು ಅವರೆಕಾಯಿ ತೊಗೊಂಡು ಹೀಗೆ ಹೆಚ್ಚು ನೋಡಿ ಗೊತ್ತಾಗುತ್ತೆ. ಇದು ಬೇಳೆ ಥರನೇ ಇರಬೇಕು, ಪುಡಿ ಆಗಬಾರ್ದು. ಈಗ
ಸಾರನ್ನ ರುಚಿ ಹೇಗಿದೆ ನೋಡ್ತೀನಿ. ರುಚಿ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ಹಂಗಾಗಿ ಮತ್ತೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನಾನು ಯಾವಾಗಲೂ ಶುರುವಲ್ಲೇ ಸ್ವಲ್ಪ ಕಮ್ಮಿ ಹಾಕ್ತೀನಿ, ಯಾಕಂದರೆ ಜಾಸ್ತಿ ಆಗಿಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ, ಏನು ಮಾಡಬೇಕಂತ ಗೊತ್ತಾಗಲ್ಲ. ಹಂಗಾಗಿ ಮೊದಲಿಗೆ ಸ್ವಲ್ಪ ಕಮ್ಮಿ ಹಾಕ್ತೀನಿ. ಈಗ ನೋಡಿ ಮಸಾಲ ಚೆನ್ನಾಗಿ ಕುದ್ದಿ ಬೆಂದಿರುವಾಗ ಮೊಟ್ಟೆ ಹೊಡೆದ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು. ನಿಮ್ಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಹಾಕ್ಬೋದು. ಮೊಟ್ಟೆ ಬೇಯಿಸಿ ಹಾಕ್ಬೋದು, ಅಂದರೆ ಬೇಯಿಸಿ ಹಾಕ್ಬೋದು, ಬಟ್ ಮೊಟ್ಟೆ ಸಾರನ್ನ ರುಚಿ ಬರಲ್ಲ. ಅವರೆಕಾಯಿಗೆ ಈ ರೀತಿ ಹೊಡೆದು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಇದು ಹಾಕಿದ ಕೂಡಲೇ ಅದನ್ನು ಮುಟ್ಟಕ್ಕೆ ಹೋಗಬೇಡಿ, ಮಿಕ್ಸ್ ಮಾಡಬೇಡಿ. ಎಲ್ಲ ಪುಡಿ ಪುಡಿಯಾಗಿ ಮಿಕ್ಸ್ ಆಗುತ್ತೆ. ನಿಮಗೆ ಮೊಟ್ಟೆ ಇಡಿಯಾಗಿ ಮೊಟ್ಟೆ ಸಿಗಲ್ಲ ತಿನ್ನೋದಕ್ಕೆ. ಇದನ್ನು ಹಾಕಿ ಬೇಯೋ ತನಕನೂ ಅದನ್ನು ಕಲಿಸ್ಬಾರ್ದು. ನೀವು ಕಲಿಸೋದ್ರೂ ಪರವಾಗಿಲ್ಲ, ಏನಿಲ್ಲ ಪರವಾಗಿಲ್ಲ, ಚಪಾತಿಗೆ ರೊಟ್ಟಿಗೆ ತಿಂತೀನಿ, ಕಲಿಸಿದ್ರು ಪರವಾಗಿಲ್ಲ ಅನ್ನೋದಂದರೆ ಕಲಿಸ್ಬೋದು. ಈಗ ನೋಡಿ ಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ. ಹಾಕಿ ಲೋ ಫ್ಲೇಮಲ್ಲಿನೇ ಇದು ಮೊಟ್ಟೆ ಬೇಯಬೇಕು. 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಬಿಡಿ. ಈಗ ನೋಡಿ ಬೆಂದಿದೆ ಮೊಟ್ಟೆ. ಈಗ ನೋಡಿ ಸೂಪರಾಗಿ ರೆಡಿ ಆಯಿತು. ಹಿಚ್ಕಿದ ಅವರೆಕಾಯಿ ಸಾರು, ಮೊಟ್ಟೆ ಸಾರು, ಹಿಚ್ಕಿದ ಅವರೆಕಾಯಿ ಮತ್ತು ಮೊಟ್ಟೆ ಸಾರು ಸೂಪರಾಗಿ ರೆಡಿ ಆಯಿತು. ನಾನು ಇದ್ರ ಜೊತೆಗೆ ಪೂರಿ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ನಾನು ಮಾಡಿದಾಗ. ಇದು ತುಂಬ ಚೆನ್ನಾಗಿ ಆಗುತ್ತೆ ಚಪಾತಿ, ರೊಟ್ಟಿಗೆ, ಪೂರಿಗೆ, ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇದು ಈ ರೀತಿ ಒಂದ್ಸಲ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.